ಈಗ 4ನೇ ಪ್ರಶ್ನೆ. ಇಲ್ಲಿ ಈ ಕೆಳಗಿನ ಕವಿ ಅಥವಾ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಹಾಗೂ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಎಂದು ಕೇಳಲಾಗುತ್ತೆ. ಇಲ್ಲಿ ಎಷ್ಟು ಇಬ್ಬರು ಕವಿಗಳ ಹೆಸರನ್ನು ಕೊಡುತ್ತಾರೆ. ಅಲ್ಲಿ ಕೇವಲ ಒಬ್ಬ ಕವಿಯ ಹೆಸರನ್ನು ಮಾತ್ರ, ಒಬ್ಬ ಕವಿಯ ಪರಿಚಯವನ್ನು ಮಾತ್ರ ಬರೆಯಬೇಕು. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯನ್ನು, ಇದು 14ನೇ ಪ್ರಶ್ನೆ. ಅದು ಡಾಕ್ಟರ್ G.S. ಶಿವರುದ್ರಪ್ಪ. ಈಗ ತಿಳ್ಕೊಳ್ಳಿ, ಡಾಕ್ಟರ್ G.S. ಶಿವರುದ್ರಪ್ಪ ಆ ಕವಿಯ ಹೆಸರನ್ನು, ಸಾಹಿತ್ಯ ಹೆಸರನ್ನು ಕೇಳಿದಾಗ ಆ ಕವಿಯ ಜನ್ಮಸ್ಥಳ, ಕಾಲ, ಕೃತಿಗಳು ಹಾಗೂ ಅವರಿಗೆ ಸಿಕ್ಕಂತ ಪ್ರಶಸ್ತಿಗಳನ್ನು ಕುರಿತು ಬರೆಯಬೇಕಾಗುತ್ತೆ. ಹೀಗೆ ಅದನ್ನು ಯಾವ ರೀತಿ ಬರೆಯಬೇಕು? 3 ಹಂತಗಳಲ್ಲಿ ನಾವು ಬರೆಯಬೇಕು. ಮೊದಲಿಗೆ ಅವರ ಹೆಸರು ಏನು? ರಾಷ್ಟ್ರಕವಿ G.S. ಶಿವರುದ್ರಪ್ಪ ಎಂದು. ಆಮೇಲೆ ಅವರ ಜನ್ಮಸ್ಥಳ ಏನು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿಕಾರಿಪುರ ತಾಲೂಕಿನ ಈಸೂರು, ಅದು ಅವರ ಜನ್ಮಸ್ಥಳ. ಇಲ್ಲಿ ಇದಕ್ಕೆ 1 ಅಂಕಗಳನ್ನು ನೀಡಲಾಗುತ್ತೆ. ಇದಕ್ಕಿರುವಂತಹ ಒಟ್ಟು ಅಂಕ ಎಷ್ಟು? 3. ಅಲ್ಲಿ ಆ 3 ಹಂತಗಳಿಗೆ ಕ್ರಮವಾಗಿ 1 ಅಂಕಗಳನ್ನು ನೀಡಲಾಗುತ್ತೆ. ಮೊದಲನೇ ಹಂತ ಏನು? ಆತನ ಹೆಸರು ಮತ್ತು ಜನ್ಮಸ್ಥಳ. ಹೆಸರೇನು? ರಾಷ್ಟ್ರಕವಿ ಡಾಕ್ಟರ್ G.S. ಶಿವರುದ್ರಪ್ಪ. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎನ್ನುವಂತ ಗ್ರಾಮದಲ್ಲಿ ಜನಿಸಿದರು. ಇನ್ನು ಕಾಲ, ಅವರು ಜನಿಸಿದ್ದು 1926 ಅವರು ಜನಿಸಿದರು. ಆಮೇಲೆ ಅವರು ಬರೆದಂತಹ ಪ್ರಮುಖ ಕೃತಿಗಳು, ಅವರು ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾದಂತಹ ಒಂದು 4 ಅಥವಾ 5 ಕೃತಿಗಳನ್ನು ಬರೆಯಬೇಕು. ಇಲ್ಲಿ ನೋಡಿ, ಅವರು ಬರೆದಂತಹ ಪ್ರಮುಖ ಕೃತಿಗಳು ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಸಾಮಗಾನ, ಕಾರ್ತಿಕ, ಚೆಲುವು ಒಲವು ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ಹೀಗೆ ಇಷ್ಟು ಕೃತಿಗಳು ಬರೆದರೆ ಸಾಕು. ಆಮೇಲೆ ಪ್ರಶಸ್ತಿಗಳು, ಅವರಿಗೆ ಸಿಕ್ಕಂತ, ಅವರಿಗೆ ಸಂದಂತ ಪ್ರಶಸ್ತಿಗಳು, ಅವರಿಗೆ ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ಎನ್ನುವಂತ ಬಿರುದು ಕೂಡ ಪಡೆದಿದ್ದಾರೆ. ಹೀಗೆ ಇಷ್ಟು 3 ಹಂತಗಳನ್ನು ಬರೆದರೆ ನಾವು ಸುಲಭವಾಗಿ 3 ಅಂಕಗಳನ್ನು ಪಡೆದುಕೊಳ್ಳುತ್ತೇವೆ. ಇಲ್ಲಿ ನೋಡಿ, ಪ್ರಶ್ನೆ ನಂಬರ್ 4. ಅಲ್ಲಿ 2 ಅಥವಾ 3 ಜನ ಕವಿಗಳ ಹೆಸರನ್ನು ಕೊಡುತ್ತಾರೆ. ಆ 2-3 ಜನರಿಗೆ ಕೇವಲ ಒಬ್ಬರ ಪರಿಚಯ ಮಾತ್ರ ಬರೆಯಬೇಕು. ಅದೇ ಕ್ರಮಬದ್ಧವಾಗಿ ಮೊದಲು ಅವರ ಜನ್ಮಸ್ಥಳ, ಕಾಲ, ಕೃತಿಗಳು ಮತ್ತು ಅವರಿಗೆ ಸಿಕ್ಕಂತ ಪ್ರಶಸ್ತಿಗಳನ್ನು ಕುರಿತು ಹಂತವಾಗಿ ಬರೆದರೆ ಅದಕ್ಕೆ 3 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಇದು ಪ್ರಶ್ನೆ 5. ಕೆಳಗಿನ ಪದ್ಯ ಭಾಗದ ಸಾರಾಂಶ ಬರೆಯಿರಿ. ಏನೇ ಮಾಡಬೇಕು? ಅಲ್ಲಿ ಒಂದು ಪದ್ಯವನ್ನು ಕೊಡುತ್ತಾರೆ. 4 ಸಾಲಿನ ಅಥವಾ 3 ಸಾಲಿನ ಒಂದು ಪದ್ಯ ಭಾಗವನ್ನು ಕೊಡುತ್ತಾರೆ. ಆಮೇಲೆ ನೋಡಬೇಕು, ಆ ಪದ್ಯವನ್ನು ಮನಸ್ಸಿನಲ್ಲಿ ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಪದ್ಯ ಭಾಗವನ್ನು ಸರಿಯಾಗಿ ಓದಿ ಅದನ್ನು ಅರ್ಥೈಸಿಕೊಂಡು ನಾವು ಅದರ ಸಾರಾಂಶ ಗೊತ್ತಿಲ್ಲ, ಅದರ ಸಾರಾಂಶ ಅಥವಾ ಸಮರಿಯನ್ನು ಬರೆಯಬೇಕು. ಇಲ್ಲಿ ಕೊಟ್ಟಿರುವಂತಹ ಪದ್ಯ ನೋಡಿ, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ. ಈ ಪ್ರಕಾರ ಒಂದು ಪದ್ಯವನ್ನು ಕೊಡುತ್ತಾರೆ. 4 ಸಾಲಿನ ಅಥವಾ 3 ಸಾಲಿನ ಒಂದು ಪದ್ಯ ಭಾಗವನ್ನು ಕೊಡುತ್ತಾರೆ. ಆಗ ನೀವೇನ್ ಮಾಡಬೇಕು? ಆ ಪದ್ಯವನ್ನು ಇದ್ದಕ್ಕಿದ್ದಂತೆ ಬರೆಯದೆ ಅದರ ಸಾರಾಂಶ ಅಥವಾ ಸಮರಿಯನ್ನು ವಾಕ್ಯ ರೂಪದಲ್ಲಿ ಈ ಪ್ರಕಾರವಾಗಿ ಬರೆಯಬೇಕು. ವಾಕ್ಯ ರೂಪದಲ್ಲಿ ಹೇಗೆ ಮಾಡೋದು? ಅದು ಇದು ಬೇರೆ ಕೊಟ್ಟವರು ಪದ್ಯ ರೂಪದಲ್ಲಿ, ಅದು ನಾವು ವಾಕ್ಯ ರೂಪದಲ್ಲಿ ಆ ಪದ್ಯದ ಸಾರಾಂಶ, ಆ ಪದ್ಯದ ಸಮರಿಯನ್ನು ಬರೆಯಬೇಕು. ಅದು ಹೇಗೆ ಬರೆಯೋದು? ನಡೆಯುತ್ತಾರೆ. ತಾಯಿ ತನ್ನ ಮಗು ಒಳ್ಳೆಯ ಗುಣಗಳನ್ನು ಹೊಂದಬೇಕೆಂದು ಬಯಸುತ್ತಾಳೆ. ಯಾವಾಗ ಸಮಯ ತಾಯಿ ಮಾಡ್ತಾರೆ? ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳು ಇರಬೇಕು, ಒಳ್ಳೆಯ ಗುಣ ನಡತೆಗಳನ್ನು ಹೊಂದಬೇಕು ಎಂದು ತಾಯಿ ಬಯಸುತ್ತಾಳೆ. ಈ ಪ್ರಕಾರವಾಗಿ ಪ್ರಾರಂಭಿಸಬೇಕು. ತಾಯಿ ತನ್ನ ಮಗು
ಒಳ್ಳೆಯ ನಡತೆಯನ್ನು ಹೊಂದಬೇಕು. ಆಚಾರ ವಿಚಾರಕ್ಕೆ ಅರಸನಾಗಬೇಕು. ನೋಡಿ, ಆಚಾರಕ್ಕೆ ಅರಸಾಗು ಅಂತ ಹೇಳಬೇಕು. ಆಚಾರ ವಿಚಾರಗಳಿಗೆ ಆತ ಅರಸನಾಗಬೇಕು ಅಂದ್ರೇನು? ಆಚಾರ ವಿಚಾರವನ್ನು ಹೇಳುವಂತ ಪ್ರಭುವಾಗಬೇಕು, ಅರಸನಾಗಬೇಕು. ಹೀಗೆ ಆಚಾರ ವಿಚಾರಕ್ಕೆ ಆತ ಅರಸನಾಗಬೇಕು. ಅದೇ ನೀತಿಗೆ ಪ್ರಭುವಾಗು, ನೀತಿಗೆ ಆತ ಪ್ರಭುವಾಗಬೇಕು. ಮಾತಿನಲ್ಲಿ ಚೂಡಾಮಣಿಯಾಗಬೇಕು. ಹಾಗೆ ಜಗಕ್ಕೆಲ್ಲ ಜ್ಯೋತಿಯಾಗಬೇಕೆಂದು ಬಯಸುತ್ತಾರೆ. ಈ ಪ್ರಕಾರವಾಗಿ ಕೊಟ್ಟಂತ ಪದ್ಯವನ್ನು ನಾವು ವಾಕ್ಯ ರೂಪದಲ್ಲಿ 5-6 ಸಾಲುಗಳಲ್ಲಿ ಬರೆಯಬೇಕು. ಆಗ ಅದಕ್ಕೆ ಭಾಷಿಸುತ್ತವೆ 3 ಅಂಕಗಳು ಸುಲಭವಾಗಿ ದೊರೆಯುತ್ತವೆ. ನೋಡಿ, ಈ ಪ್ರಕಾರವಾಗಿ ಬರೆಯಬೇಕು. ಆದರೆ ಕೊಟ್ಟಂತ ಪದ್ಯವನ್ನು ಯಥಾವತ್ತಾಗಿ ಇದ್ದಕ್ಕಿದ್ದಂತೆ ಬರೆದರೆ ಅದಕ್ಕೆ ಅಂಕಗಳನ್ನು ನೀಡಲಾಗುವುದಿಲ್ಲ. ಏನು? ಪ್ರಶ್ನೆ 6, ಕೆಳಗಿನ ಪಠ್ಯಭಾಗವನ್ನು ಪೂರ್ಣಗೊಳಿಸಿರಿ. ಕೆಳಗಿನ ಪಠ್ಯಭಾಗವನ್ನು ಪೂರ್ಣಗೊಳಿಸಿರಿ. ಈ ಒಂದು ಪದ್ಯ ಕೊಟ್ಟರೆ ಆ ಪದ್ಯವನ್ನು ಪೂರ್ಣಗೊಳಿಸಿದಾಗ ಅದಕ್ಕೆ 3 ಅಂಕಗಳು. ಇದು ಕೂಡ 3 ಅಂಕದ ಒಂದು ಪ್ರಶ್ನೆ. ಏನು? ಪದ್ಯ ಪೂರ್ಣಗೊಳಿಸುವುದು. ಇಲ್ಲಿ ಪದ್ಯ ಹೇಗೆ ಕೊಡ್ತಾರೆ ಅವರು? ಎಲ್ಲೋ ಡ್ಯಾಶ್ 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 ನಮ್ಮೊಳಗೆ, ಈ ಪ್ರಕಾರವಾಗಿ ಆ ಪದ್ಯವನ್ನು ಕೊಡ್ತಾರೆ. ಅಲ್ಲಿ ನಾವು ಆ ಪದ್ಯವನ್ನು ಪೂರ್ಣಗೊಳಿಸುವುದು. ಅರ್ಥ ಕೊಟ್ಟಂತ ಅಥವಾ ಮೊದಲನೇ ಒಂದು ಪದ ಕೊನೆಯ ಒಂದು ಪದ ಕೊಟ್ಟು ನಡುವಿನ ಪದಗಳನ್ನು ನಾವು ಸರಿಯಾಗಿ ಹೊಂದಿಸಿ ಅಥವಾ ತುಂಬಬೇಕು. ಎಲ್ಲೋ ಹುಡುಕಿವೆ ಇಲ್ಲದ ದೇವರ, ಅದೇ ಕೊಡ್ತಾರೆ. ಎಲ್ಲೋ ಡ್ಯಾಶ್ 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 ನಮ್ಮೊಳಗೆ. ಹೀಗೆ ಒಂದು 4 ಸಾಲಿನ ಪದ್ಯವನ್ನು ಕೊಡುತ್ತಾರೆ. ಆಗ ನಾವು ಪದ್ಯವನ್ನು ಪೂರ್ಣಗೊಳಿಸಿದಾಗ ಅದಕ್ಕೆ 3 ಅಂಕಗಳು ದೊರೆಯುತ್ತವೆ. ನೋಡಿ, ಎಲ್ಲೋ ಹುಡುಕಿವೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವೆ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾಗಿರುವ ನಮ್ಮೊಳಗೆ ಎಂದು ಬರೆದಾಗ ನೋಡಿ, ಈ ರೀತಿಯಾಗಿ ಅದನ್ನು ಪೂರ್ಣಗೊಳಿಸಬೇಕು. ನೋಡಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾಗಿರುವ ನಮ್ಮೊಳಗೆ. ಈ ಪ್ರಕಾರವಾಗಿ ಬರೆದಾಗ ಅದಕ್ಕೆ 3 ಅಂಕ ದೊರೆಯುತ್ತದೆ. ಇದು ಪ್ರಶ್ನೆ 7. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯದಲ್ಲಿ ಉತ್ತರಿಸಿರಿ. ಇದು 4 ಅಂಕದ ಒಂದು ಪ್ರಶ್ನೆ. ಪ್ರಶ್ನೆ 7, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದು 4 ಅಂಕದ ಪ್ರಶ್ನೆ. ಇಲ್ಲಿ ಆಪ್ಷನ್ ಇರ್ತದೆ. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳುತ್ತಾರೆ ಅಥವಾ ಏನಂತ ಒಂದು ಆಪ್ಷನ್ ಇರ್ತಾ ಇದೆ. ಇಲ್ಲಿ ಉದಾಹರಣೆಗೆ ನೋಡಿ, ಅಶೋಕನಲ್ಲಿ ಅಹಿಂಸಾ ಧರ್ಮ ಹೇಗೆ ಉದಯಿಸಿತು? ಅಶೋಕನಲ್ಲಿ ಅಹಿಂಸಾ ಧರ್ಮ ಹೇಗೆ ಉದಯಿಸಿತು? ಅಥವಾ ಸುಕ್ರಿಗೆ ಕಾಡಿನ ಸಸ್ಯಜ್ಞಾನ ಹೇಗೆ ದೊರಕಿತು? ಸುಕ್ರಿಗೆ ಕಾಡಿನ ಸಸ್ಯಜ್ಞಾನ ಹೇಗೆ ದೊರಕಿತು ಎಂಬುದಾಗಿ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. ಆ ಕೇಳಿದಂತ 2 ಪ್ರಶ್ನೆಗಳಿಗೆ ಯಾವುದಾದ್ರೂ ಒಂದು ಪ್ರಶ್ನೆಗೆ 8, 10 ವಾಕ್ಯಗಳಲ್ಲಿ ಉತ್ತರ ನೀಡಬೇಕು. ಅದಕ್ಕೆ ಎಷ್ಟು ಮಾರ್ಕ್ಸ್? ಅದಕ್ಕೆ 4 ಅಂಕಗಳು. ಇಲ್ಲಿ ಇದು 7ನೇ ಪ್ರಶ್ನೆ. ಅಶೋಕನ ಅಹಿಂಸಾ ಧರ್ಮ ಹೇಗೆ ಉದಯಿಸಿತು? ಅದಕ್ಕೆ 10 ವಾಕ್ಯದಲ್ಲಿ ಉತ್ತರಿಸಬೇಕು. 8ರಿಂದ 10 ವಾಕ್ಯದಲ್ಲಿ ನೋಡಿ, ಕಳಿಂಗ ಸಮರವು ಕಡಿಮೆ ಎಂದರೆ 3 ಲಕ್ಷ ಜನರ ಬಲಿ ತೆಗೆದುಕೊಂಡಿತ್ತು. ಅಶೋಕ ಸಮ್ರಾಟ್ ಅಶೋಕನು ಕಳಿಂಗರ ಮೇಲೆ ಯುದ್ಧ ಸಾರಿದಾಗ ಕಡಿಮೆ ಎಂದರೆ ಸುಮಾರು 3 ಲಕ್ಷ ಜನರ ಬಲಿ ತೆಗೆದುಕೊಂಡಿತ್ತು. ಅಷ್ಟೇ ಸಂಖ್ಯೆ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು. ಅಷ್ಟೇ ಸಂಖ್ಯೆಯ ಜನರು ತಮ್ಮ ಅಂಗಾಂಗಗಳನ್ನು ಕೂಡ ಕಳೆದುಕೊಂಡಿದ್ದರು. ತಮ್ಮ ಅಂಗಾಂಗಗಳನ್ನು ಒಬ್ಬ ಕೈ ಕಳ್ಕೊಂಡಿದ್ರು, ಕಾಲು, ಕಣ್ಣು, ಕಿವಿ, ಮೂಗು, ಹೀಗೆ ಅಷ್ಟೇ ಸಂಖ್ಯೆ ಅಂದ್ರಪ್ಪ 3 ಲಕ್ಷ ಜನರು ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು. 3 ಲಕ್ಷ ಜನರನ್ನು
ಅದು ಬಲಿ ತೆಗೆದುಕೊಂಡಿತ್ತು. ಹೀಗಾಗಿ 6 ಲಕ್ಷ ಜನರು ಆ ಕಳಿತ ಸಮರಕ್ಕೆ ತುತ್ತಾಗಿದ್ದರು. ಇದರಿಂದ ಅಶೋಕನು ಚಿಂತಿತನಾದನು. ಇದನ್ನು ನೋಡಿದ ಅಶೋಕ ಚಿಂತಾಕ್ರಾಂತನಾದನು, ಚಿಂತೆಗೆ ಒಳಗಾದನು, ಚಿಂತಿತನಾದನು. ತಾವು ಸೃಷ್ಟಿಸಿದ ಬೀಭತ್ಸ ದೃಶ್ಯ, ಎಲ್ಲೆಲ್ಲೂ ರಕ್ತದ ಕೋಡಿ ನೋಡಿ. ತಾವು ಸೃಷ್ಟಿಸಿದ ಬೀಭತ್ಸ ದೃಶ್ಯ, ತಾವೇ ನಿರ್ಮಾಣ ಮಾಡಿದಂತ ಬೀಭತ್ಸ. ಬೀಭತ್ಸ ಏನು? ಭಯಾನಕ ದೃಶ್ಯ. ತಾವೇ ನಿರ್ಮಾಣ ಮಾಡಿದ್ರೆ ಆ ಕಳಿಗೆ ಏನ್ ಮಾಡಿತ್ತು? ಅನೇಕ ಜನರ ಬಲಿ ತೆಗೆದುಕೊಂಡಿತ್ತು. 3 ಲಕ್ಷ ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದರು. ಇನ್ನೂ 3 ಲಕ್ಷ ಜನ ತಮ್ಮ ಅಂಗಾಂಗಗಳನ್ನೇ ಕಳೆದುಕೊಂಡಿದ್ದರು. ಇದನ್ನು ಕಂಡಂತ ಅಶೋಕ ತಾನು ಸೃಷ್ಟಿಸಿದ ಬೀಭತ್ಸ, ಈ ಭಯಂಕರ ದೃಶ್ಯ, ಎಲ್ಲೆಲ್ಲೂ ರಕ್ತದ ಕೋಡಿ, ಎಲ್ಲೆಲ್ಲೂ ರಕ್ತದ ಕೋಡಿಯೇ ಹರಿಯುತ್ತಿತ್ತು. ತನ್ನ ಕೃತ್ಯವನ್ನು ನೆನೆಯಲು ಚಕ್ರವರ್ತಿ ಅಶೋಕ ಅಸಾಧ್ಯ ಯಾತನೆ ಪಟ್ಟನು. ಈ ಒಂದು ಕೃತ್ಯವನ್ನು ನೆನೆದು, ಈ ಒಂದು ತಾನು ಮಾಡಿದಂತ ಈ ಒಂದು ಕೃತ್ಯವನ್ನು, ಕಾರ್ಯವನ್ನು ನೆನೆದು ಚಕ್ರವರ್ತಿ ಅಶೋಕ ಅಸಾಧ್ಯ ಯಾತನೆ ಪಟ್ಟ. ಪಡಬಾರದ ಯಾತನೆಯನ್ನು, ಪಡಬಾರದ ದುಃಖವನ್ನು ಆತ ಪಡುತ್ತಾನೆ. ಆ ಕ್ಷಣದಲ್ಲಿಯೇ ಅಹಿಂಸಾ ಧರ್ಮವು ಉದಯವಾಯಿತು. ಯಾವಾಗ ಆತ ಅಸಾಧ್ಯವಾದ ಯಾತನೆಯನ್ನು ಪಟ್ಟನು, ಆ ಸಮಯದಲ್ಲಿಯೇ ಆ ಅಹಿಂಸಾ ಧರ್ಮವು ಉದಯಿಸಿತು. ಇಷ್ಟು ಬರೆದಾಗ ಆ 4ಕ್ಕೆ 4 ಅಂಕಗಳನ್ನು ಪಡೆಯುತ್ತೀರಿ.